ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಆಷಾಢ ಮಾಸದ 3ನೇ ಶುಕ್ರವಾರ ನಾಡದೇವತೆ ತಾಯಿ ಚಾಮುಂಡೇಶ್ವರಿ ಸನ್ನಿಧಾನದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಾಗಿದೆ. ವಿಶೇಷವಾದಂಥ ಅಲಂಕಾರವನ್ನು ಸಹ ಮಾಡಲಾಗಿದೆ. ನಾನೀಗ ಮೈಸೂರಿನ ಚಾಮುಂಡಿ ಬೆಟ್ಟದ ಚಾಮುಂಡಿ ದೇಗುಲದ ಒಳಭಾಗದಲ್ಲಿದ್ದೇನೆ. ನೀವು ನೋಡ್ತಾ ಇರ್ಬೋದು ಇವತ್ತಿನ ಅಲಂಕಾರವನ್ನು. ಪ್ರತಿ ವಾರವೂ ಸಹ ವಿಶೇಷವಾದಂಥ ಅಲಂಕಾರವನ್ನು ಮಾಡ್ತಾ ಇರುವಂಥದ್ದು ನಾಡದೇವತೆ ತಾಯಿ ಚಾಮುಂಡೇಶ್ವರಿ ಅಲಂಕಾರ ಪ್ರಿಯ. ಹೀಗಾಗಿ ಅಲಂಕಾರವನ್ನು ಹೆಚ್ಚು ಒತ್ತು ನೀಡಿ ಮಾಡಿರುವಂಥದ್ದು. ಇವತ್ತು ಕಮಲದ ಹೂವು ಮತ್ತು ವಿವಿಧ ಫಲ ಪುಷ್ಪಗಳಿಂದ ಅಲಂಕಾರವನ್ನು ಮಾಡಿರುವಂಥದ್ದು. ಗರ್ಭಗುಡಿಯ ಒಳಭಾಗದಲ್ಲಿ ನೀವು ನೋಡ್ತಾ ಇದ್ದೀರಾ, ಕಮಲದ ಹೂವು, ಸೇಬು, ಕಿತ್ತಳೆ, ಮೋಸಂಬಿ ಹೀಗೆ ಎಲ್ಲ ಫಲಗಳನ್ನು ಬಳಸ್ಕೊಂಡು ಮತ್ತು ಸಾಕಷ್ಟು ಪುಷ್ಪಗಳನ್ನು ಬಳಸ್ಕೊಂಡು ವಿಶೇಷವಾದಂತಹ ಆಕರ್ಷಕವಾದಂಥ ಅಲಂಕಾರವನ್ನು ಮಾಡಿರುವಂಥದ್ದು. ಮಾವಿನ ಎಲೆಯನ್ನು ಬಳಸ್ಕೊಂಡು ಅದರಲ್ಲಿ ಕುಚ್ಚುಗಳನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಇದರ ಜೊತೆಗೆ ಅಲ್ಲಿ ಗರಿಗಳಿರ್ಬೋದು, ಇದರಿಂದ ಆಕರ್ಷಕವಾದಂತಹ ಅಲಂಕಾರವನ್ನು ಮಾಡಿರುವಂಥದ್ದು. ಮತ್ತು ಗರ್ಭಗುಡಿಯ ಒಳಭಾಗದಲ್ಲಿ ನೀವು ನೋಡೋದಾದರೆ ಅಂದರೆ ಅಲ್ಲಿ ನೋಡ್ತಾ ಇರುವಂಥದ್ದು ಏನಿದೆ, ತೂಗು ಎಲೆಯನ್ನು ಮತ್ತು ಸೇಬು, ಕಮಲದ ಹೂವು, ವಿವಿಧ ಪುಷ್ಪಗಳನ್ನು ಬಳಸ್ಕೊಂಡು ಈ ರೀತಿಯಾದಂಥ ಅಲಂಕಾರವನ್ನು ಮಾಡಿರುವಂಥದ್ದು. ಇದು ದೇವಸ್ಥಾನದ ಒಳಭಾಗದ ಒಂದು ಅಲಂಕಾರ. ಆದರೆ ಹೊರ ಆವರಣವನ್ನು ನೋಡೋದಾದರೂ ಸಹ ವಿಶೇಷವಾದಂಥ ಅಲಂಕಾರದಿಂದ ಈ ಒಂದು ಚಾಮುಂಡಿ ಬೆಟ್ಟದ ಹೊರ ಆವರಣ ಸಹ ಗಮನ ಸೆಳೀತಾ ಇದೆ. ಈ ಭಾಗದಲ್ಲಿ ನೀವು ನೋಡೋದಾದರೆ ಸಾರ್ವಜನಿಕರೇನು ಬರ್ತಾರೆ, ಮೇಲ್ಭಾಗದಲ್ಲಿ ಸಂಪೂರ್ಣವಾಗಿ ಮಾವಿನಕಾಯಿಯನ್ನು ತೋರಣದ ರೂಪದಲ್ಲಿ ಕಟ್ಟಿಕೊಂಡು ಆ ಗುಚ್ಛವನ್ನು ನೀವು ನೋಡ್ತಾ ಇದ್ದೀರಾ. ಸಂಪೂರ್ಣವಾದಂತಹ ಮಾವಿನಕಾಯಿಯನ್ನು ಬಳಸಿಕೊಂಡು ಅಲಂಕಾರವನ್ನು ಮಾಡಿರುವಂಥದ್ದು. ಸಾವಿರಾರು ಮಾವಿನಕಾಯಿಯನ್ನು ಇಲ್ಲಿ ಅಲಂಕಾರಕ್ಕಾಗಿ ಬಳಸಿದ್ದಾರೆ. ಮತ್ತೊಂದು ಭಾಗದಲ್ಲಿ ನೀವು ನೋಡ್ತಾ ಇರ್ಬೋದು, ಮೋಸಂಬಿ ಹಣ್ಣುಗಳಿಂದ ಆ ಒಂದು ಗುಚ್ಛವನ್ನು ಬಿಡುವಂಥದ್ದು ಮತ್ತು ಆ ತೋರಣದ ರೀತಿಯಲ್ಲಿ ಆ ಒಂದು ಹಣ್ಣುಗಳನ್ನು ಬಳಸ್ಕೊಂಡು ಮಾಡಿರುವಂಥದ್ದು. ಮತ್ತೊಂದು ಕಡೆ ಈ ಒಂದು ದರ್ಬಾರ್ ಹಾಲ್ನಲ್ಲಿ ಇರುವಂತಹ ಆ ಒಂದು ಕಂಬಗಳೇನಿರ್ತದೆ, ಆ ರೀತಿಯಾದಂಥ ಸ್ತಂಭಗಳ ಒಂದು ಅಲಂಕಾರವನ್ನು ಮಾಡಿರುವಂಥದ್ದು ಎಲ್ಲರ ಗಮನವನ್ನು ಸೆಳೀತಾ ಇದೆ. ಯಾಕಂದರೆ ಪ್ರತಿ ವಾರವೂ ಸಹ ಒಂದೊಂದು ಅಲಂಕಾರದ ಮುಖಾಂತರವಾಗಿ ತಾಯಿ ಚಾಮುಂಡೇಶ್ವರಿಗೆ ಆಷಾಢ ಮಾಸದ ಪೂಜೆಯನ್ನು ಸಲ್ಲಿಸಲಾಗ್ತದೆ. ಈಗ ನಾವು ನೋಡ್ತಾ ಇರುವಂಥದ್ದು ಚಾಮುಂಡೇಶ್ವರಿಯ ಉತ್ಸವ ಮೂರ್ತಿ ಇರುವಂಥ ಅಲಂಕಾರವನ್ನು, ಅಂದರೆ ಮಂಟಪದ ಮೇಲ್ಭಾಗದಲ್ಲಿ ಸಂಪೂರ್ಣವಾಗಿ ಹೂವಿನಿಂದ ಅಲಂಕಾರವನ್ನು ಮಾಡಿದರೆ ಅದರ ಕೆಳಭಾಗದಲ್ಲಿ ಒಂದು ನಿಂಬೆಹಣ್ಣಿನ ಅಲಂಕಾರವನ್ನು ಮಾಡಿರುವಂಥದ್ದನ್ನ ನೋಡ್ತಾ ಇರ್ಬೋದು. ತಾಯಿ ಚಾಮುಂಡೇಶ್ವರಿಯ ಉತ್ಸವ ಮೂರ್ತಿ ಏನಿದೆ ಅದನ್ನು ನೋಡಲಿಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸ್ತಾರೆ. ಸೊ ಇದೇ ಕಾರಣಕ್ಕಾಗಿ ಇಲ್ಲಿ ವಿಶೇಷವಾದಂತಹ ಅಲಂಕಾರವನ್ನು ಮಾಡುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ಸೊ ನಾಡದೇವತೆ ತಾಯಿ ಚಾಮುಂಡೇಶ್ವರಿ ಅಲಂಕಾರ ಪ್ರಿಯೆ. ಸೊ ಹೀಗಾಗಿ ವಿಶೇಷವಾದಂಥ ಅಲಂಕಾರದೊಂದಿಗೆ ಕಂಗೊಳಿಸ್ತಾ ಇರುವಂಥದ್ದು ಇವತ್ತು 3ನೇ ಆಷಾಢ ಮಾಸದ ಶುಕ್ರವಾರ. ಸೊ ಎಲ್ಲ ರೀತಿಯಾದಂಥ ಅಲಂಕಾರಗಳಿಗೆ ಒತ್ತನ್ನು ನೀಡುವಂತಹ ಕೆಲಸವನ್ನು ಮಾಡಲಾಗಿದೆ. ಈಗ ಏನು ಉತ್ಸವ ಮೂರ್ತಿಯನ್ನು ನೋಡ್ತಾ ಇದ್ದೀರಾ, ಸೊ ಅಲಂಕಾರ ಪ್ರಿಯಾದಂಥ ತಾಯಿ ಚಾಮುಂಡೇಶ್ವರಿಗೆ ಮಹಾಲಕ್ಷ್ಮಿ ಅಲಂಕಾರವನ್ನು ಮಾಡಿರುವಂಥದ್ದು. ಮಹಾಲಕ್ಷ್ಮಿ ಅಲಂಕಾರದೊಂದಿಗೆ ತಾಯಿ ಚಾಮುಂಡೇಶ್ವರಿ ಕಂಗೊಳಿಸ್ತಾ ಇರುವಂಥದ್ದು. ಇವತ್ತು ಏನು ಗಿಳಿ ಬಣ್ಣದ ಹಸಿರು ಏನಿದೆ, ಸೊ ಹಸಿರು ಬಣ್ಣದ ಸೀರೆಯನ್ನು ಉಟ್ಟಂತಹ ತಾಯಿ ಚಾಮುಂಡೇಶ್ವರಿ ಅಲಂಕಾರವನ್ನು ನೀವು ನೋಡ್ತಾ ಇರ್ಬೋದು. ಎರಡೂ ಕೈಗಳಿಗೆ ಬಳೆಯನ್ನು ಧಾರಣೆ ಮಾಡಲಾಗಿದೆ ಮತ್ತು ವಿವಿಧ ಪುಷ್ಪಗಳಿಂದ ಅಲಂಕಾರವನ್ನು ಮಾಡಿರುವಂಥದ್ದು. ಮತ್ತು ಚಾಮುಂಡಿ ಬೆಟ್ಟದಲ್ಲಿ ಇವತ್ತು ಸಂಪೂರ್ಣವಾಗಿ ಫಲಗಳ ಏನು ಅಲಂಕಾರವಾಗಿದೆ, ಆ ಫಲಗಳನ್ನು ಸಹ ಇಲ್ಲೇ ಇಟ್ಟಿರುವಂಥದ್ದು ನೀವು ನೋಡ್ತಾ ಇರ್ಬೋದು. ಎರಡೂ ಬದಿಗಳಲ್ಲಿ ಮಾವಿನಕಾಯನ್ನು ಇಟ್ಟಿರುವಂಥದ್ದು. ಮತ್ತು ಕೆಳಭಾಗದಲ್ಲಿ ನೀವು ನೋಡೋದಾದರೆ ನೈವೇದ್ಯದ ರೂಪದಲ್ಲಿ ಅಲ್ಲಿರುವಂಥದ್ದು ಏನು ಪೈನಾಪಲ್ ಇರ್ಬೋದು, ಸೀಬೆಹಣ್ಣು ಇರ್ಬೋದು, ಅದೇ ರೀತಿಯಾಗಿ ಮಾವಿನ ಹಣ್ಣು, ಹೀಗೆ ಎಲ್ಲ ಫಲಗಳನ್ನು ಸಹ ತಾಯಿಗೆ ನೈವೇದ್ಯ ರೂಪದಲ್ಲಿ ಇಟ್ಟಿರುವಂಥದ್ದು. ಮತ್ತು ಆ ಒಂದು ಅಲಂಕಾರವನ್ನು ಸುತ್ತಲೂ ಸಹ ಒಂದು ಪ್ರಭಾವಳಿ ಏನಿದೆ, ಪ್ರಭಾವಳಿಗೂ ಸಹ ಕಮಲದ ಹೂವಿನ ಅಲಂಕಾರವನ್ನು ಮಾಡಿರುವಂಥದ್ದು. ಎರಡೂ ಕಡೆಗಳಲ್ಲೂ ಸಹ ಗಜಗಳನ್ನು, ಅಂದರೆ ನೋಡ್ತಾ ಇರ್ಬೋದು, ಬೆಳ್ಳಿಯ ಗಜವನ್ನು ಪಕ್ಕಪಕ್ಕದಲ್ಲಿ ಇಟ್ಟಿರುವಂಥದ್ದು. ಗಜಲಕ್ಷ್ಮಿಯಾಗಿ ಇವತ್ತು ನಾಡದೇವತೆ ತಾಯಿ ಚಾಮುಂಡೇಶ್ವರಿಯನ್ನು ಪೂಜಿಸುವಂಥ ಕೆಲಸವನ್ನು ಮಾಡಲಾಗ್ತದೆ. ಪ್ರತಿ ವಾರವೂ ಸಹ ಒಂದೊಂದು ಅಲಂಕಾರದಲ್ಲಿ ಕಂಗೊಳಿಸುವಂಥ ತಾಯಿ 3ನೇ ಆಷಾಢ ಮಾಸದ ಶುಕ್ರವಾರದಂದು ಸೊ ವಿಭಿನ್ನವಾಗಿ ಕಾಣುವಂಥದ್ದು ಮತ್ತು ಸಾಕಷ್ಟು ಆಕರ್ಷಕವಾಗಿ ಕಾಣುವಂತಹ ಕೆಲಸವನ್ನು ಇಲ್ಲಿ ಮಾಡಲಾಗಿದೆ. ಸೊ ಅದೇ ರೀತಿಯಾಗಿ ನೀವು ನೋಡ್ತಾ ಇರೋದು, ಭಕ್ತರು ಸಹ ಬೆಳಗಿನ ಜಾವದಲ್ಲೂ ಸಹ ಸಾವಿರಾರು ಸಂಖ್ಯೆಯಲ್ಲಿ ಬಂದು ನಾಡದೇವತೆ ತಾಯಿ ಚಾಮುಂಡೇಶ್ವರಿಯ ದರ್ಶನವನ್ನು ಪಡಿತಾ ಇದ್ದಾರೆ. ಇವತ್ತು ಸಹ ಅಂದರೆ ಖಾಸಗಿ ವಾಹನಗಳ ಪ್ರವೇಶವನ್ನು ಸಂಪೂರ್ಣವಾಗಿ ನಿರ್ಬಂಧಿಸಲಾಗಿದೆ. ಬಸ್ಗಳ ಮುಖಾಂತರವಾಗಿ ಬಂದು ದೇವಿಯ ದರ್ಶನವನ್ನು ಪಡೆದುಕೊಂಡು ವಾಪಸ್ಸು ಹೋಗುವಂತಹ ಕೆಲಸ ಆಗ್ತಾ ಇದೆ. ಬೆಳಗ್ಗೆ 6 ಗಂಟೆಯಿಂದಲೂ ಆರಂಭವಾಗಿ ರಾತ್ರಿ 10 ಗಂಟೆವರೆಗೂ ಸಹ ಇಲ್ಲಿ ಸಾವಿರಾರು ಭಕ್ತರು ಬಂದು ತಾಯಿ ಚಾಮುಂಡೇಶ್ವರಿಯ ದರ್ಶನವನ್ನು ಪಡಿತಾರೆ. ಸಾಮಾನ್ಯವಾಗಿ ಆಷಾಢ ಮಾಸದಲ್ಲಿ ಶಕ್ತಿ ದೇವತೆಯನ್ನು ಪೂಜಿಸಿದರೆ ಎಲ್ಲವೂ ಒಳಿತಾಗ್ತದೆ ಅನ್ನೋ ನಂಬಿಕೆ ಇದೆ. ಈ ಕಾರಣಕ್ಕಾಗಿಯೇ ಸಾವಿರಾರು ಭಕ್ತರು ಬಂದು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ನಾಡದೇವತೆ ತಾಯಿ ಚಾಮುಂಡೇಶ್ವರಿ ಎಲ್ರಿಗೂ ಒಳಿತು ಮಾಡಲಿ, ನಾಡು ಸಮೃದ್ಧವಾಗಿರಲಿ, ಎಲ್ಲೆಡೆ ಶಾಂತಿ ನೆಲೆಸಲಿ, ಮಳೆ ಬೆಳೆಯಾಗಿ ಎಲ್ಲವೂ ಸಹ ಚೆನ್ನಾಗಿರಲಿ ಅನ್ನೋದೇ ಎಲ್ಲರ ಆರೈಕೆಯಾಗಿದೆ. ಚಾಮುಂಡಿ ಬೆಟ್ಟದಿಂದ ಕ್ಯಾಮ್ರಾ ಪರ್ಸನ್ ಜೀವನ್ ಜೊತೆ ರಾಮ್, TV9 ಮೈಸೂರು.